ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಐಶ್ವರ್ಯ ಕಣ್ವಿ. ಕೊಪ್ಪಳ ಜಿಲ್ಲೆಯಲ್ಲಿ ರೈತರ ಆಕ್ರೋಶ. ಬೋಲ್ದೋಟ ಸ್ಟೀಲ್ ವಿರುದ್ಧ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ. 40ನೇ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಇಂದು ಕೊಪ್ಪಳ ನಗರದಲ್ಲಿ ಬಸಾಪುರ ಕೆರೆಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದೆ ಎಂದು ಆರೋಪಿಸಿ ಬಾಲ್ದೋಟ ಸ್ಟೀಲ್ಸ್ ಅಂಡ್ ಪವರ್ ಲಿಮಿಟೆಡ್ ಕಂಪನಿಯ ವಿರುದ್ಧ ರೈತರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಕೊಪ್ಪಳ ನಗರದ ಬಸಾಪುರ ಕೆರೆಯ ಸುಮಾರು 40 ಎಕರೆ ಪ್ರದೇಶವನ್ನು ಬಾಲ್ದೋಟ ಸ್ಟೀಲ್ಸ್ ಅಂಡ್ ಪವರ್ ಲಿಮಿಟೆಡ್ ಕಂಪನಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದೆ ಎಂದು ಆರೋಪಿಸಿದ ರೈತರು ಕೊಪ್ಪಳ ಗದಗ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದರು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ರೈತ ಮುಖಂಡರು ಹಾಗೂ ರೈತ ಸಂಘಟನೆಗಳ ಸದಸ್ಯರು ಕಂಪನಿಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಬಸಾಪುರ ಕೆರೆಯನ್ನ ಕೂಡಲೇ ರೈತರಿಗೆ ಮರಳಿಸಬೇಕು ಎಂದು ಒತ್ತಾಯಿಸಿದರು. ಬಳಿಕ ಬಾಲ್ದೋಟ ಕಂಪನಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಅನೇಕ ರೈತ ಮುಖಂಡರು ಭಾಗವಹಿಸಿದ್ದು ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದರು. ಈ ವೇಳೆ ರೈತ ಮುಖಂಡರು ತಮ್ಮ ಬೇಡಿಕೆಗಳ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ರೈತರ ಹೋರಾಟಕ್ಕೆ ಸ್ಪಂದಿಸಿದ ಅಧಿಕಾರಿಗಳು ಕಂಪನಿಯ ಗೇಟ್ ತೆರವುಗೊಳಿಸಿ ರೈತರಿಗೆ ಬಸಾಪುರ ಕೆರೆಯ ಸ್ಥಳವನ್ನು ವೀಕ್ಷಿಸಲು ಅವಕಾಶ ಕಲ್ಪಿಸಿದರು. ಬ್ಯೂರೋ ರಿಪೋರ್ಟ್ ಸಿಎಆದಿ ಎನ್ಕೆ ಸ್ಟೀಲ್ ಯಲಬುರ್ಗಾ. ಕೊಪ್ಪಳಕ್ಕೆ ಬಂದದಕ್ಕೆ ತಮಗೆ ಮೊದಲೇ ಸ್ವಾಗತ, ಧನ್ಯವಾದಗಳು ಸರ್. ಈ ಕೆರೆ ಬಸಾಪುರ ಕೆರೆ ಬಗ್ಗೆ ತಾವೇನು ಹೇಳ್ತೀವಿ? ಇದೊಂದು ವಿಶೇಷ ಮತ್ತು ವಿಚಿತ್ರವಾದ ಜಾಗದಲ್ಲಿ ನಾವಿದ್ದೀವಿ. ನಮ್ಮ ಮುಂದೆ ಬಸಾಪುರ ಕೆರೆ ಇದೆ. ಆ ಬಸಾಪುರ ಕೆರೆಗೆ ಯಾವ ಜಾನುವಾರುಗಳು ಜನರು ಹೋಗದ ರೀತಿಯಲ್ಲಿ ಸುತ್ತ ಬೇಲಿ ಹಾಕಿದ ಕಾಂಕ್ರೀಟ್ ಕಾಂಪೌಂಡ್ ಕಟ್ಟಿದ್ದಾರೆ. ಆ ಕೆರೆಯನ್ನ ಬಲ್ಡೋಟ ಕಂಪ್ನಿಗೆ ರಾಜ್ಯ ಸರ್ಕಾರ KITB ಅಥವಾ ರಾಜ್ಯ ಸರ್ಕಾರನೋ 45 ಎಕರೆ ವಿಸ್ತೀರ್ಣದ ಕೆರೆಯನ್ನ 33 ಲಕ್ಷಕ್ಕೆ ಲೀಸ್ ಕೊಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ಷರತ್ತುಗಳನ್ನು ಹಾಕಿದ್ದಾರೆ. ಜನರ ಬಳಕೆಗೆ, ಜಾನುವಾರುಗಳ ಬಳಕೆಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರದು, ಅಡ್ಡ ಹಾಕಬಾರದು, ಮತ್ತೆ ರಸ್ತೆಯನ್ನ ಮುಚ್ಚಬಾರದು ಅಂತ. ಆದ್ರೆ ಇವತ್ತು ಅವರು ಇಡೀ ಕೆರೆ ಸುತ್ತ ಕಾಂಪೌಂಡ್ ಹಾಕೊಂಡು ಯಾರು ಒಳಗಡೆ ಹೋಗದೇ ಇರೋ ಹಾಗೆ ಮಾಡಿದ್ದಾರೆ. ಆದ್ರೆ ಆ ನಿರ್ಬಂಧಗಳನ್ನ ತೆರವು ಮಾಡದೆ ನಮ್ಮ ಜಿಲ್ಲಾಡಳಿತ ಬಹುಶಃ ಬಲ್ಡೋಟದವರ ಹತ್ರನೋ ಅಥವಾ MLAಗಳ ಮಾತು ಕೇಳಿಕೊಂಡು ಅವರು ತಮ್ಮ ಕಾನೂನು ಬದ್ಧವಾದ ಕೆಲಸವನ್ನ, ಕರ್ತವ್ಯವನ್ನ ನಿರ್ವಹಿಸೋದಕ್ಕೆ ಸೋತಿದ್ದಾರೆ. ಇವತ್ತು ಅದೇ ಜಾಗದಲ್ಲಿ ಜುಲೈ 21 ಇವತ್ತು ರೈತ ಹುತಾತ್ಮ ದಿನಾಚರಣೆ. ಇಂತಹ ಜಾಗದಲ್ಲಿ ಬಡಗಲಪುರ ನಾಗೇಂದ್ರ ಅವರು ಮತ್ತು ಚಾಮರಸ್ ಮಾಲಿ ಪಾಟೀಲ್ರು ತಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಹುತಾತ್ಮ ದಿನಾಚರಣೆಯನ್ನು ಇದೇ ಜಾಗದಲ್ಲಿ ಮಾಡಬೇಕು ಅಂತ ಹೇಳಿ ಅವರು ಮೇ 5ನೇ ತಾರೀಕಿನ ಸರ್ಕಾರಕ್ಕೆಲ್ಲ ಜಿಲ್ಲಾಧಿಕಾರಿಗಳಿಗೆಲ್ಲ ಪತ್ರ ಕೊಟ್ಟಿದ್ರು. ಅದು ತೆರವು ಮಾಡದೇ ಇದ್ದಿದ್ದಕ್ಕೆ, ಜನರ ಬಳಕೆಗೆ ಅಥವಾ ಜನರಿಗೆ ಏನು ಮುಕ್ತವಾಗಿ ಇಡಬೇಕಾಗಿತ್ತು ರಸ್ತೆ, ಅದನ್ನು ಮಾಡದೇ ಇರೋದಕ್ಕೆ ಅವರು ಇವತ್ತು ನಾವು ನಮ್ಮ ಕಾನೂನು, ನಮ್ಮ ಹಕ್ಕುಗಳೇನಿದೆ ಅದನ್ನು ಬಳಸಿ ಅಲ್ಲಿ ಕೆರೆಗೆ ಹೋಗೋಣ ಅಂತ ಹೇಳಿದ್ದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಅನೇಕ ವಿಶೇಷವಾಗಿ ರೈತ ಮಹಿಳೆಯರು ಅದಕ್ಕೆ ಇವತ್ತು ಕೆರೆಗೆ ನುಗ್ಗಿ ಆ ಜಾಗಕ್ಕೆ ಹೋಗಿ ಇದನ್ನ ಕಾಂಪೌಂಡ್ ಅನ್ನ ತೆರವು ಮಾಡಿ ಇವತ್ತು ಕೆರೆಗೆ ಹೋಗಿದ್ದಾರೆ. ಹಾಗಾಗಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಈ ಹೋರಾಟಕ್ಕೆ ಅಭಿನಂದಿಸ್ತಾ ಬಡಗಲಪುರ ನಾಗೇಂದ್ರ ಅವರು ಮತ್ತು ಚಾಮರಸ್ ಮಾಲಿ ಪಾಟೀಲರು ಬಹಳ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಇಂತಹ ಜನರ ಸ್ವತ್ತುಗಳನ್ನ, ಜನರ ಮಾಲೀಕತ್ವದಲ್ಲಿರಬೇಕಾದಂತಹ ಸ್ವತ್ತುಗಳನ್ನ ಖಾಸಗಿಯವರಿಗೆ ಮಾರ್ಕೊಂಡಿರುವಂತಹ ಸಂದರ್ಭದಲ್ಲಿ ಆ ಎಲ್ಲ ಸ್ವತ್ತುಗಳನ್ನ ಜನರಿಗೆ ಮರುವಶಪಡಿಸಿಕೊಳ್ಳುವಂತ ಎಲ್ಲ ಹೋರಾಟಕ್ಕೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಮನವರಿಕೆ ಮಾಡ್ಕೊಂಡು ಬಯಸ್ತೀನಿ. ಇನ್ನೊಂದು, ಇದೇ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಈ ರೀತಿ ಮಾಡಿರ್ತಕ್ಕಂಥದ್ದು ಜಿಲ್ಲೆಯ ದೃಷ್ಟಿಯಿಂದ ಅನ್ಯಾಯ. ಈ ಅನ್ಯಾಯದ ವಿರುದ್ಧ ಇವತ್ತು ರೈತರು ಸಿಡಿದೆದ್ದು ಇವತ್ತು ಒಳಗೆ ಬಂದು ಇವತ್ತು ಕೆರೆಯನ್ನು ನೋಡುವಂತ ಭಾಗ್ಯ ಸಿಕ್ಕಿದೆ. ಎಷ್ಟು ದಿವಸಗಳಿಂದ ಇದು ಮುಚ್ಚಿಟ್ಟಿದ್ರು. ಇವತ್ತೆಲ್ಲೋ ಒಂದ್ ಕಡೆ ಬಹಳ ಕಾನೂನು, ಸಂವಿಧಾನ, ನಿಯಮಗಳ ಪ್ರಕಾರ ಧರಣಿ ಮಾಡಿ ನೂರಾರು ದಿನಗಳ ಕೂಡ ಇಲ್ಲಿ ರೈತರು ಧರಣಿ ಮಾಡಿ ಮನವಿ ಮಾಡಿಕೊಂಡ್ರು ಕೂಡ ಯಾರು ಕೂಡ ಒಂದು ಕವಡೆ ಕಾಸಿನ ಕಿಮ್ಮತ್ ಕೊಟ್ಟಿರಲಿಲ್ಲ. ಇವತ್ತು ಕೂಡ ಸರ್ಕಾರಕ್ಕೆ ಮನವಿ ಮಾಡಿದ್ರು, ಅಧಿಕೃತವಾಗಿ ಮನವಿ ಪತ್ರ ಕೂಡ ನಾವೆಲ್ಲ ರೈತರು ಸಲ್ಲಿಸಿದ್ವಿ, ಆದ್ರೂ ಅದನ್ನು ಕೇಳಲಿಲ್ಲ. ಇವತ್ತು ಸರ್ಕಾರ ಇದನ್ನು ಬಿಡಿಸ್ಕೊಡ್ಬೇಕಂತ ಹೇಳಿ ನನ್ನ ಹೆಸರು ಲಕ್ಷ್ಮಣ ಹೋಗಾರ್ ಅಂತೇಳಿ, ನೀರಾವರಿ ಹೋರಾಟಗಾರರು, ರೈತ ಹೋರಾಟಗಾರರು. ಜನಪರ ಚಳವಳಿಗಳಿಗೆ ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೋಬೇಕು. ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ಮುಖ್ಯಸ್ಥರು, ಹಂಗೆ ಈ ಜಿಲ್ಲೆಯ ರಕ್ಷಣೆ ಹೊರವತ್ತಿರುವಂತ SP ಅವರು, ಇಲ್ಲಿಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ಬರು ಕೂಡ ಇದ್ದಾರೆ. ಅವ್ರು ಹೇಳದ್ ಕೇಳಿಸ್ಕೊಂಡ್ರಲ್ವಾ? ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ, ಷರತ್ತು ಉಲ್ಲಂಘನೆ ಆಗಿದೆ. ಆ ಉಲ್ಲಂಘನೆಯ ಬಗ್ಗೆ ನಾನು ಹಿರಿಯ ಅಧಿಕಾರಿಗಳಿಗೆ ಜಿಲ್ಲೆಯಿಂದ ಏನು ಹೇಳಬೇಕು ವರದಿಯನ್ನು ಕೊಟ್ಟಿದ್ದೀವಿ. ಹೇಳ್ಕೊಂಡ್ರ? ಷರತ್ತು ಉಲ್ಲಂಘನೆ ಆಗಿದೆ ಅನ್ನೋದು
ಎಲ್ಲರಿಗೂ ಗೊತ್ತಿದೆ, ಕಾನೂನನ್ನ ಈ ಬಾಲ್ಡೋಟಾ ಕಂಪನಿ ವೈಲೇಟ್ ಮಾಡಿದೆ. ಗ್ರಾಂಟ್ ರೂಲ್ಸ್ ಏನಿತ್ತು, ಗ್ರಾಂಟ್ ಕಂಡೀಷನ್ ಏನಿತ್ತು, ಅದನ್ನ ವೈಲೇಟ್ ಮಾಡಿದೆ ಅನ್ನೋದು ಸ್ಪಷ್ಟ. ನಿಜ ತಾನಿಲ್ಲ, ಅನುಮಾನ ಇಲ್ಲ. ಧಾರವಾಡ ಹೈಕೋರ್ಟ್ ಪೀಠದ ಮುಂದೆ ಕೆಲವು ರೈತರು ಎಂಟೈರ್ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ನ ಚಾಲೆಂಜ್ ಮಾಡಿ ಹೋಗಿದ್ರು. ಆವಾಗ ಚಾಲೆಂಜ್ ಮಾಡಿದಾಗ ರೈತರ ಅಪೀಲ್ ಎತ್ತಿ ಹಿಡಿದು ಕ್ವಾಶ್ ಮಾಡಿದ್ರು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಸವಸಾಗರ ಜಲಾಶಯಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ಪರಿಶೀಲನೆ. ನಾರಾಯಣಪುರ ಬಸವಸಾಗರ ಜಲಾಶಯಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ಪರಿಶೀಲನೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಸವಸಾಗರ ಜಲಾಶಯಕ್ಕೆ ಜಲ ಸಂಪನ್ಮೂಲ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಮಯದಲ್ಲಿ ಸುರಪುರ ಮತಕ್ಷೇತ್ರದ ಶಾಸಕರು ರಾಜಾ ವೇಣುಗೋಪಾಲ ನಾಯಕ್ ಅವರು ರೈತರ ಸಮಸ್ಯೆಗಳಾದ ಎಡದಂಡೆ ಕಾಲುವೆ, ವಿತರಣಾ ಕಾಲುವೆ, ಶಾಖಾ ಕಾಲುವೆಗಳ ಆಧುನೀಕರಣ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಕುರಿತು ಹಾಗೂ ನಾರಾಯಣಪುರದಲ್ಲಿ ಪರಿವೀಕ್ಷಣಾ ನಿಲಯ ನಿರ್ಮಿಸಿರುವುದು ಮತ್ತು ಬಹುಮುಖ್ಯವಾಗಿ ನಾರಾಯಣಪುರ ಜಲಾಶಯದ ವೀಕ್ಷಣೆಗೆ ಅಪಾರ ಸಂಖ್ಯೆಯ ಜನರು ದಿನನಿತ್ಯ ಬರುತ್ತಾರೆ. ಹೀಗಾಗಿ ಡ್ರಿಪ್ ಟ್ಯೂಬ್ ಯೋಜನೆಯಡಿಯಲ್ಲಿ ಉದ್ಯಾನವನ ಕಾಮಗಾರಿಯು ಕೈಗೊಳ್ಳುವುದು ಅವಶ್ಯಕವಾಗಿದೆ. ಒಟ್ಟಾರೆಯಾಗಿ 500 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಸಮಸ್ಯೆಗಳ ಕುರಿತು ಮನವರಿಕೆ ಮಾಡಿ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುರಪುರ ಕ್ಷೇತ್ರದ ಶಾಸಕ ರಾಜಾ ವೇಣುಗೋಪಾಲ ನಾಯಕ, ಮುದ್ದೇಬಿಹಾಳ ಶಾಸಕರಾದ ಸಿಎಸ್ ನಾಡಗೌಡರು, ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ, ಮುಖ್ಯ ಇಂಜಿನಿಯರ್ ಜಿಜಿ ಪವಾರ್, ಅಧೀಕ್ಷಕ ಅಭಿಯಂತರರು ಆರ್ಜಿ ರಾಥೋಡ್, ಡಬಲ್ಇ ಹನುಮಂತ ಕೊಂಡೂರು, ಯುವ ಕಾಂಗ್ರೆಸ್ ಅಧ್ಯಕ್ಷ ರಾಜಾ ಕುಮಾರ ನಾಯಕ, ರಾಜಾ ಸುಶಾಂತ ನಾಯಕ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಜಶೇಖರ ಪಾಟೀಲ್ ವಜ್ಜಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಿಂಗರಾಜ್ ಬಾಚಿಮಟ್ಟಿ, ಕೆಪಿಸಿಸಿ ಸದಸ್ಯರಾದ ಗುಂಡಪ್ಪ ಸೊಲ್ಲಾಪುರ, ರಂಗಪ್ಪ ಬಿಡಂಗಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟರ್ ಜುಮ್ಮಣ್ಣ ಗುಡಿಮನಿ, ಎನ್ಕೆಎಸ್ ಟಿವಿ4 ಯಾದಗಿರಿ. ನೆಲಮಂಗಲ ತಾಲೂಕಿನ ಅರಿಶಿನಕುಂಟೆ ಅಂಬಿಕಾ ಬಡಾವಣೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಸಿಹಿ ವಿತರಿಸಿ ಜನ್ಮದಿನವನ್ನು ಆಚರಿಸಲಾಯಿತು. ನೆಲಮಂಗಲ ತಾಲೂಕಿನ ಅರಿಶಿನಕುಂಟೆ ಅಂಬಿಕಾ ಬಡಾವಣೆಯಲ್ಲಿ ಮತ್ತೊಂದು ಶಾಲೆಯ ವಿದ್ಯಾರ್ಥಿಗಳಿಗೂ ನೋಟ್ಬುಕ್ ಹಾಗೂ ಸಿಹಿಯನ್ನ ವಿತರಿಸಿ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಯುವ ಕನ್ನಡಿಗರ ಸೇನೆಯ ಪದಾಧಿಕಾರಿಗಳು, ಸ್ಥಳೀಯ ಮುಖಂಡರು, ಸಾರ್ವಜನಿಕರ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ನೇಲಾರಾಮ ಪ್ರಸಾದ ಗೌಡ ಅವರಿಗೆ ಶುಭಾಶಯ ತಿಳಿಸಿದರು. ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಆಯೋಜಿಸಲಾಗಿರುವ ಈ ಸಮಾಜಮುಖಿ ಕಾರ್ಯಕ್ರಮ ಎಲ್ಲರಿಗೂ ಮೆಚ್ಚುಗೆಗೆ ಪಾತ್ರವಾಯಿತು. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಎನ್ಕೆಎಸ್ ಟಿವಿ4 ಬೆಂಗಳೂರು. ಮೈಸೂರಿನಲ್ಲಿ ಅರ್ಹರಿಗೆ ಗ್ಯಾರಂಟಿ ತಪ್ಪಿದ್ರೆ ಕ್ರಮ, ಪ್ರಾಧಿಕಾರ ಅಧ್ಯಕ್ಷ ಅರುಣ್ ಕುಮಾರ್ ಮೆಗಾ ವಾರ್ನಿಂಗ್. ಅರ್ಹರಿಗೆ ಗ್ಯಾರಂಟಿ ತಪ್ಪಿದ್ರೆ ಕ್ರಮ, ಪ್ರಾಧಿಕಾರದ ಅಧ್ಯಕ್ಷ ಅರುಣ್ ಕುಮಾರ್ ಮೆಗಾ ವಾರ್ನಿಂಗ್. ಮನೆ ಮನೆ ಸರ್ವೆ, ಬಸ್ ಹೆಚ್ಚಳ, ಡೆಡ್ ಲೈನ್ ಫಿಕ್ಸ್. ಮೈಸೂರಿನಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ಅರುಣ್ ಕುಮಾರ್ ಅಧಿಕಾರಿಗಳಿಗೆ ಸರ್ಜಿಕಲ್ ಸ್ಟ್ರೈಕ್ ಸೂಚನೆಯನ್ನ ನೀಡಿದ್ದಾರೆ. ಅರ್ಹ ಫಲಾನುಭವಿ ಒಬ್ಬನು ಯೋಜನೆಯಿಂದ ವಂಚಿತನಾಗಬಾರದು ಎಂದು ಖಡಕ್ ಆದೇಶವನ್ನ ನೀಡಿದ್ದಾರೆ. ಮೈಸೂರು ಜಿಲ್ಲಾ ಪಂಚಾಯತ್ ಡಿ ದೇವರಾಜು ಅರಸು ಸಭಾಂಗಣದಲ್ಲಿ ಮಂಗಳವಾರ ನಡೆದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅಧ್ಯಕ್ಷ ಅರುಣ್ ಕುಮಾರ್ ಎಲ್ಲಾ ಯೋಜನೆಗಳ ಲೆಕ್ಕ ತೆಗೆದುಕೊಂಡರು. ಇನ್ನು ಅರುಣ್ ಕುಮಾರ್ ಅವರು ಈ ಸಭೆಯಲ್ಲಿ 6 ಪಾಯಿಂಟ್ಗಳ ಸೂಚನೆಯನ್ನ ನೀಡಿದ್ದಾರೆ. ಗೃಹ ಜ್ಯೋತಿ ಬಗ್ಗೆ ಜಿಲ್ಲೆಯಲ್ಲಿ 9.81 ಲಕ್ಷ ನೋಂದಣಿ ಇದೆ. ಇನ್ನು 7,978 ಜನ ಬಾಕಿ ಉಳಿದಿದ್ದಾರೆ. ಅರ್ಹರು ಹೊರಗುಳಿಯದಂತೆ ಮೀಟರ್ ರೀಡರ್ಗಳು ಮನೆ ಮನೆಗೆ ಭೇಟಿ ನೀಡಿ ದಾಖಲಾತಿ ಅಪ್ಡೇಟ್ ಮಾಡಿ. ಇನ್ನು ಗೃಹಲಕ್ಷ್ಮಿ ವಿಷಯಕ್ಕೆ ಬಂದರೆ 9.73 ಲಕ್ಷ ನೋಂದಣಿ ಇದ್ದಾರೆ. 34 ಕಂತು ಬಿಡುಗಡೆ ಆಗಿದೆ. ಇನ್ನು 5,505 ಫಲಾನುಭವಿಗಳಿಗೆ ಹಣ ಇನ್ನೂ ತಲುಪಿಲ್ಲ. ತಕ್ಷಣ ಕ್ರಮ ಕೈಗೊಳ್ಳಿ ಎಂದು ಹೇಳಿದರು. ಶಕ್ತಿ ಯೋಜನೆಯ ಬಗ್ಗೆ ಯಾವುದೇ ಕೊರತೆಯಾಗಬಾರದು. ನಿಗದಿತ ಬಸ್ ನಿಲ್ದಾಣಗಳಲ್ಲಿ ಬಸ್ ಅನ್ನ ನಿಲ್ಲಿಸಿ. ಜನಸಂದಣಿ ಹೆಚ್ಚಿರುವಲ್ಲಿ ಹೆಚ್ಚಿನ ಬಸ್ ಅನ್ನ ಬಿಡಿ. ಶಾಲಾ ಕಾಲೇಜು ಅವಧಿಯಲ್ಲಿ ಬಸ್ ಸಂಖ್ಯೆಯನ್ನ ಹೆಚ್ಚಿಸಿ ಎಂದು ಹೇಳಿದ್ದಾರೆ. ಕೆಎಸ್ಆರ್ಟಿಸಿ ಅಪಘಾತದ ಬಗ್ಗೆ ಜಿಲ್ಲೆಯಲ್ಲಿ 29 ಅಪಘಾತ, 22 ಸಾವು. ಚಾಲಕರ ಜಾಗರೂಕತೆಯಿಂದ 7 ಸಾವಾಗಿದೆ. ಎಲ್ಲಾ ಚಾಲಕರಿಗೆ ಕೌನ್ಸಿಲಿಂಗ್ ಕಡ್ಡಾಯ. ರಾತ್ರಿ ಅಪಘಾತ ತಡೆಗೆ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ವಿದ್ಯುತ್ ಬಗ್ಗೆ ಜಿಲ್ಲೆಯಲ್ಲಿ 50,985 ಟ್ರಾನ್ಸ್ಫಾರ್ಮರ್ಗಳಿವೆ.
ಹಾಳಾದ ಮುದ್ದುಗಳನ್ನು ದುರಸ್ತಿ ಮಾಡಿ ಜನಸಂದಣಿ ಸ್ಥಳದಲ್ಲಿ ಸುರಕ್ಷತಾ ಬೇಲಿಯನ್ನ ನಿರ್ಮಿಸಿ ಎಂದು ಹೇಳಿದ್ದಾರೆ. 24x7 ನೀರು ಯೋಜನೆಯ ಬಗ್ಗೆ ವಿಶ್ವ ಬ್ಯಾಂಕ್ ನೆರವಿನ ಯೋಜನೆ ಬೆಳಗಾವಿಯಲ್ಲಿ ಡಿಸೆಂಬರ್ 2026, ಕಲಬುರಗಿ, ಹುಬ್ಬಳ್ಳಿ ಜೂನ್ 2027ಕ್ಕೆ ಪೂರ್ಣವಾಗಿದೆ. 27 ಲಕ್ಷ ಜನರಿಗೆ ಅನುಕೂಲವಾಗಿದೆ. ಕಾಮಗಾರಿ ವಿಳಂಬ ಮಾಡುವ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳುವುದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇನ್ನು ಪಡಿತರ ಆಹಾರ ವಿತರಣೆಯಲ್ಲಿ ಮೋಸ ಆಗಬಾರದು, ಗುಣಮಟ್ಟದ ಆಹಾರವನ್ನ ಕೊಡಿ ಎಂದು ಅರುಣ್ ಕುಮಾರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಭೆಯಲ್ಲಿ ಕೆಪಿ ಜೈರಾಮ್, ಟಿ ಭೂಪಾಲನ್ ಸೇರಿ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಗ್ಯಾರಂಟಿ ಯೋಜನೆಯ ಜನರ ಹಕ್ಕು, ಅರ್ಹ ಒಬ್ಬನು ಹೊರಗುಳಿಯಬಾರದು, ನಿಗದಿತ ಅವಧಿಯಲ್ಲಿ ಎಲ್ಲ ಕೆಲಸ ಮುಗಿಸಿ, ಇದು ಅಧ್ಯಕ್ಷ ಅರುಣ್ ಕುಮಾರ್ ಅವರು ನೀಡಿದ ಆದೇಶವಾಗಿದೆ. ಮೀಟರ್ ರೀಡರ್ಗಳು ಜವಾಬ್ದಾರಿಯಿಂದ ಕೆಲಸ ಮಾಡಿ 7,978 ಜನರನ್ನ ತಕ್ಷಣ ಸೇರಿಸಿ ನಿರ್ಲಕ್ಷ್ಯ ತೋರಿದರೆ ಕ್ರಮ ನಿಶ್ಚಿತ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರಜಾಪವರ್ ನ್ಯೂಸ್ ಮೈಸೂರು. ಬ್ಯೂರೋ ರಿಪೋರ್ಟ್ NK64 ಮೈಸೂರು. ತರೀಕೆರೆಯಲ್ಲಿ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ದಾನಿ ಶೇಖರಪ್ಪ ಕರೆ. ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ದಾನಿ ಶೇಖರಪ್ಪ ಕರೆ. ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಉತ್ತಮ ಶಿಕ್ಷಣದೊಂದಿಗೆ ಉನ್ನತ ಸ್ಥಾನವನ್ನ ತಲುಪಲು ಉತ್ತಮ ಅವಕಾಶಗಳು ದೊರೆಯುತ್ತವೆ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಎಂದು ಸಮಾಜ ಸೇವಕ ಹಾಗೂ ದಾನಿ ಶೇಖರಪ್ಪ ಕರೆ ನೀಡಿದರು. ತರೀಕೆರೆ ತಾಲೂಕಿನ ಕೂಡ್ಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಂಗಳವಾರ ಶಾಲಾ ಮಕ್ಕಳಿಗೆ ಉಚಿತ ಶಾಲಾ ಬ್ಯಾಗ್ಗಳನ್ನು ವಿತರಿಸಿ ಅವರು ಮಾತನಾಡಿದ್ದು, ಕೂಡ್ಲೂರು ಗ್ರಾಮದ ಬಂಗಿ ಮನೆತನದ ಶೇಖರಪ್ಪ ಅವರು ತಮ್ಮ ಊರಿನ ಸರ್ಕಾರಿ ಶಾಲೆಯ ಮಕ್ಕಳು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ಸಾಧನೆ ಮಾಡಬೇಕು ಎಂಬ ಉದ್ದೇಶದಿಂದ ಉಚಿತವಾಗಿ ಶಾಲಾ ಬ್ಯಾಗ್ಗಳನ್ನು ವಿತರಿಸಿದರು. ಇದೇ ವೇಳೆ ಮುಂದಿನ ದಿನಗಳಲ್ಲಿ ಶಾಲೆಯ ಎಲ್ಲಾ ತರಗತಿ ಕೊಠಡಿಗಳಿಗೆ ಉಚಿತವಾಗಿ ಫ್ಯಾನ್ಗಳನ್ನು ಅಳವಡಿಸಿಕೊಡುವುದಾಗಿ ಭರವಸೆಯನ್ನ ನೀಡಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಮಹೇಶ್ವರ ಪ್ರೌಢಶಾಲೆಯ ಸ್ಥಳೀಯ ಸಲಹಾ ಸಮಿತಿ ಅಧ್ಯಕ್ಷ ಶೇಖರಪ್ಪ ಮಾತನಾಡಿ, ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವ ರೀತಿಯಲ್ಲಿ ಇಂದು ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯಾಗುತ್ತಿದ್ದು, ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸರ್ಕಾರದ ವಿವಿಧ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಲಭ್ಯವಾಗುತ್ತಿವೆ ಎಂದು ಹೇಳಿದರು. ಶಾಲಾ ಅಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷ ಕೆಬಿ ಸಿದ್ದಪ್ಪ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ನುರಿತ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ. ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಹೆಚ್ಚಿನ ಆದ್ಯತೆ ದೊರೆಯುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪೋಷಕರು ಸರ್ಕಾರಿ ಶಾಲೆಗಳ ಬಗ್ಗೆ ವಿಶ್ವಾಸ ಬೆಳೆಸಿ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಎಂದು ಸಲಹೆಯನ್ನ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಟಿಎಂಸಿ ಅಧ್ಯಕ್ಷ ಲೋಕೇಶ್ ವಹಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಕೆಬಿ ಸಿದ್ದಪ್ಪ, ಕೆಸಿ ಮಹೇಂದ್ರ, ಜಯಪ್ರಕಾಶ್, ಶಿವಕುಮಾರ್, ಸತೀಶ್, ಸುನೀಲ್, ಮುಖ್ಯ ಶಿಕ್ಷಕ ಶ್ರೀಕಂಠಪ್ಪ, ಶಿಕ್ಷಕರಾದ ಲೋಹಿತ್, ಜಯರಾಮ್, ದೇವಿರಮ್ಮ, ಮಂಜುಳಾ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, NK64 ತರೀಕೆರೆ. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.